ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ಗೊಂಬೆ ಹಿಡಿದು ಬಂದದ್ದ ಈ ಕಡೆ ಲಕ್ಷ್ಮಿ ವೈಷ್ಣು ಮುಂದೆ ಕಾಣಿಸ್ಕೊಂಡ್ಲ. ಏನು ಕತೆ ಏನು? ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಕೀರ್ತಿ ಎಂಟ್ರಿ ಕೊಟ್ಟಿದ್ದು ನಿಜಾನ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ಫುಲ್ ಖುಷಿಯಾಗಿದ್ದಾರೆ. ಅಪ್ಪ ನನ್ನ ಮಗ ನನ್ನ ಕೈವಶ ಆದ, ಇಲ್ಲಿ ಲಕ್ಷ್ಮಿ ಆಶ್ರಮದಲ್ಲೇ ಉಳ್ಕೊಂಡ್ಲು, ಇನ್ನು ಯಾವುದೇ ಕಾರಣಕ್ಕೂ ಅವಳು ಬರೋಕ್ಕಾಗೋದಿಲ್ಲ, ಫೈನಲಿ ನಾನು ಗೆದ್ದು ಬಿಟ್ಟೆ ಅಂತ ಹೇಳಿ ಬಿದ್ದೋಗ್ತಿದ್ದಾರೆ ಅಂತ ಹೇಳ್ಬೋದು. ಅಯ್ಯೋ ಪಾಪ, ಆ ಒಂದು ಖುಷಿ ಎಷ್ಟೊತ್ತು. ಖಂಡಿತ ಗೆಲುವು ಅಧರ್ಮಕ್ಕೆ ಹೇಗೆ ಸಿಗೋದು ಸಾಧ್ಯ? ಅಧರ್ಮ ಅಂತಕ್ಕಂಥದ್ದಕ್ಕೆ ಗೆಲುವು ಜಸ್ಟ್ ಟೆಂಪ್ರವರಿ ಅನ್ನುವ ಹಾಗೆ ಕಾವೇರಿ ತಾನೇ ಸಂಭ್ರಮಿಸ್ಬೇಕು ಅಂತ ಕುಣಿದು ಕುಪ್ಪಳಿಸ್ತಾ ಇದ್ರೆ ಅಲ್ಲಿಗೆ ಎಂಟ್ರಿ ಕೊಟ್ಬಿಟ್ರು ಅವರ ಅತ್ತೆ. ಅವ್ರ ಎಂಟ್ರಿ ಕೊಡ್ತಿದ್ದಾಗ ಇಲ್ಲಿ ಕತೆ ಮುಗೀತು ಅಂತಾನೆ ಹೇಳಬಹುದು ಇಲ್ಲಿ ಕಾವೇರಿ ಅವ್ರದ್ದು. ಬಿಕಾಸ್ ಅವ್ರ ಅತ್ತೆ ಬರ್ತಿದ್ದಾಗೆ ಬೆದರಿ ಬೆಂಡಾಗ ಹೋಗ್ತಿದ್ದಾರೆ ಇಲ್ಲಿ ಕಾವೇರಿಯವರು. ಏನು ತುಂಬ ಖುಷಿ ಪಡ್ತಿದ್ಯಾ ಕಾವೇರಿ? ನೀನೊಂದು ಅಹಂಕಾರದ ಹೆಣ್ಮಗಳು ಖಂಡಿತ ಎಂದೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸರ್ವನಾಶ ಆಗಿಬಿಡ್ತಾರೆ ಅವರು. ನೀನು ಅನ್ಕೊಂಡ್ಬಿಟ್ಟಿದ್ಯಾ ಲಕ್ಷ್ಮೀನ ವೈಷ್ಣುವಿಂದ ದೂರ ಮಾಡಿಬಿಟ್ಟೆ, ನನ್ನ ಮಗ ನನ್ನ ಕೈವಶ ಆಗಿಬಿಟ್ಟ, ಎಲ್ಲ ಇನ್ನು ಮುಂದೆ ನನ್ನ ಕೈಲೇ ಇರೋದು ಅಂತ. ಆದರೆ ಅದೆಲ್ಲ ಜಸ್ಟ್ ನಿನ್ನ ತಾತ್ಕಾಲಿಕ ಅಷ್ಟೇ. ಈ ಖುಷಿ ತುಂಬ ದಿನ ಉಳಿಯುತ್ತೆ ಅನ್ಕೋಬೇಡ. ನಿನ್ನ ಸರ್ವನಾಶ ಕಟ್ಟಿಟ್ಟ ಬುತ್ತೆ. ನಿನ್ನ ಮಗನ ಲಕ್ಷ್ಮಿಯಿಂದ ಎಷ್ಟು ದೂರ ಮಾಡೋಕ್ಕೆ ಮುಂದಾಗ್ತೀಯೋ ಅಷ್ಟು ಹತ್ರ ಆಗ್ತಾ ಹೋಗ್ತಾನೆ ನಿನ್ನ ಮಗ. ನೀನು ಅನ್ಕೊಂಡಾಗತ್ತೆ ಅನ್ಕೋಬೇಡ, ಯಾವುದು ಕೂಡ ನೀನು ಅನ್ಕೊಂಡಾಗಲ್ಲ. ಖಂಡಿತ ನಿನ್ನ ಮಗ ನಿನ್ನಿಂದ ದೂರ ಹೋಗ್ತಾನೆ, ಆದಷ್ಟು ಬೇಗ ಆ ದಿನ ಬರುತ್ತೆ ಅಂತ ಹೇಳ್ತಿದ್ದಾಗೆ ಕಾವೇರಿಗೆ ಕೋಪ ಬಂದ್ಬಿಡುತ್ತೆ. ತಕ್ಷಣ ಗ್ಲಾಸನ್ನು ತಗೊಂಡು ಹಾಗೆ ಚಲ್ಲಾಪಿಲ್ಲಿ ಮಾಡಿಬಿಡ್ತಾರೆ. ತದನಂತರ ತನ್ನ ಮಗನ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ರೆ ಅಲ್ಲಿ ಮಗ ಲಕ್ಷ್ಮಿನ ನೆನೆಸ್ಕೊಂಡು ತುಂಬ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ನಾನು ಲಕ್ಷ್ಮಿ ಹಾಸ್ಪಿಟಲಲ್ಲಿ ಆಶ್ರಮದಲ್ಲಿ ಉಳ್ಕೊಂಬಿಟ್ರಲ್ಲ, ಬರಲಿಲ್ವಲ್ಲ ಅಂತ ಹೇಳಿ ಲಕ್ಷ್ಮಿ ಹಾಡಿದ ಮಾತುಗಳನ್ನ ನೆನಪು ಮಾಡ್ಕೋತಿದ್ದಾರೆ. ನಾನು ಹುಚ್ಚಿ ಅಂತ ಅನ್ನಿಸ್ಕೊಂಡು ಇಲ್ಲಿರಬೇಕು ಅಂದರೆ ಪರವಾಗಿಲ್ಲ, ಕೀರ್ತಿ ಹುಡ್ಕೋದಕ್ಕೆ ಹುಚ್ಚಿ ಆಗ್ತೀನಿ ಅಂತಿತ್ತು. ಕೀರ್ತಿ ಬದುಕಿದ್ದಾರೆ, ನಾನು ಹುಡುಕ್ಲೇಬೇಕು, ದಯವಿಟ್ಟು ಹುಡುಕ್ತೆ ಇರೋಕ್ಕಾಗತ್ತಾ ಅಂತ ಕೇಳಿದ್ದು. ಎಲ್ಲವೂ ಕೂಡ ವೈಷ್ಣವನ ಕಾಡ್ತಿದೆ. ಅದರ ನಡುವೆ ಕಾವೇರಿ ಬರ್ತಾರೆ. ಏನು ಪುಟ್ಟ ಇನ್ನೂ ಕೂಡ ಕಾನ್ಸರ್ಟ್ಗೆ ಹೋಗಿಲ್ವಲ್ಲ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಇವತ್ತು ಕಾನ್ಸರ್ಟ್ ಇತ್ತು ವೈಷ್ಣವ್ಗೆ. ಬಟ್ ಕಾನ್ಸರ್ಟ್ಗೆ ಹೋಗೋ ರೀತಿ ಕಾಣಿಸ್ತಿದ್ದೆ ನಿನಗೆ? ನಾನು ಕಾನ್ಸರ್ಟ್ಗೆ ಹೋಗಬೇಕು ಅಂತ ಅನ್ನಿಸ್ತಿದ್ಯಾ ನನಗೆ? ನನ್ನೇನು ಸಾಧ್ಯ ಇಲ್ಲ ಅಮ್ಮ. ಹೇಗಾಗತ್ತೆ ಕಾನ್ಸರ್ಟ್ಗೆ ಹೋಗೋಕ್ಕೆ? ನನ್ನ ಹೆಂಡತಿಯಲ್ಲೇ ಹಾಸ್ಪಿಟಲಲ್ಲಿದ್ದಾರೆ, ಟ್ರೀಟ್ಮೆಂಟಲ್ಲಿದ್ದಾರೆ. ನಾನಿಲ್ಲಿ ಯಾವ ಮನ್ಸಲ್ಲಿ ಕಾನ್ಸರ್ಟ್ಗೆ ಹೋಗಲಿ? ಆಗೋದಿಲ್ಲ ನನಗೆ ಅಂದಾಗ ಏನು ಮಾತಾಡ್ತಿದ್ಯಾ ಪುಟ? ಆ ರೀತಿಯೆಲ್ಲ ಕಾನ್ಸರ್ಟ್ನ ತಪ್ಪಿಸ್ಕೊಳಕ್ಕಾಗತ್ತಾ? ಅಲ್ಲವ್ರು ಮೇಲಿಂದ ಮೇಲೆ ಕಾಲ್ ಮಾಡ್ತಿದ್ದಾರೆ. ನೀನು ಈ ರೀತಿ ಹೇಳಿಬಿಟ್ರೆ ಹೇಗೆ? ಅಯ್ಯೋ, ಜೀವನನ ಅರ್ಥ ಮಾಡ್ಕೊಂಡು ಮುಂದೆ ಸಾಗಬೇಕು ಪುಟ್ಟ. ಆ ಲಕ್ಷ್ಮಿ ಅಂತ ಕೂತಿದ್ರೆ ಆಗತ್ತಾ? ಅವಳು ಬಂದರೆ ಇನ್ನೂ ಇರಬಹುದಲ್ವಾ, ಇಲ್ಲಾಂದರೆ ಯಾವತ್ತೂ ಬರಬಹುದಲ್ವಾ ಅಂತೆಲ್ಲ ಮಾತಾಡ್ತಿದ್ದಾರೆ. ಇದರಿಂದ ವೈಷ್ಣವ್ಗೆ ಕೋಪ ಬಂದ್ಬಿಡತ್ತೆ. ಹಾಗಲ್ಲ ಪುಟ್ಟ, ಇನ್ನು ಎಷ್ಟು ದಿನ ಟ್ರೀಟ್ಮೆಂಟ್ ಆಗುತ್ತೋ ಅಂತ ಹೇಳಿದೆ ಅಷ್ಟೇ. ನಾವು ಲೈಫ್ಗೆ ಅಡ್ಜಸ್ಟ್ ಆಗಿ ಇರೋ ಲೈಫ್ ಪ್ರೆಸೆನ್ಸಲ್ಲಿ ಹೋಗಬೇಕಲ್ವ ಅಂದಾಗ ಇಲ್ಲಮ್ಮ ನೀನೇನೇ ಮಾಡಿದ್ರು ನಾನು ಕಾನ್ಸರ್ಟ್ಗೆ ಹೋಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ ವೈಷ್ಣವ್. ಕಾವೇರಿ ಅವ್ರಿಗೆ ಭಯ ಶುರು ಆಗ್ಬಿಡುತ್ತೆ. ಏನಪ್ಪ ಇದು ನನ್ನ ಮಗ ಹೀಗೆ ಮಾತಾಡ್ತಿದ್ದಾನಲ್ಲ ಅಂತ. ತಕ್ಷಣ ರೂಮ್ಗೂ ಕೂಡ ಹೋಗ್ತಾರೆ, ಅಲ್ಲೂ ಕೂಡ ಕನ್ವಿನ್ಸ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಮನೆಯವರೆಲ್ಲ ಬರ್ತಾರೆ. ಏನಿದು ಅಂದಾಗ ನೋಡಿ ನಿಮ್ಮ ಮಗ ಕಾನ್ಸರ್ಟ್ಗೆ ಹೋಗಲ್ವಂತೆ. ಈವೆಂಟ್ ಅವರು ಕಾಲ್ ಮಾಡ್ತಿದ್ದಾರೆ, ನಿಮ್ಮ ಮಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಆ ಲಕ್ಷ್ಮಿ ಹಾಸ್ಪಿಟಲಲ್ಲಿ ಇದ್ದಾಳಂತೆ, ಅದಕ್ಕೆ ಅವನಿಗೆ ಹೋಗೋಕ್ಕಾಗಲ್ವಂತೆ ಅಂತ ಹೇಳ್ತಿದ್ದಾರೆ ಕಾವೇರಿ. ಹೌದು, ನನಗೆ ಲಕ್ಷ್ಮಿ ಅಂಥ ಪರಿಸ್ಥಿತಿಯಲ್ಲಿ ಇದ್ಕೊಂಡು ನಾನು ಕಾನ್ಸರ್ಟ್ ಮಾಡೋಕ್ಕಾಗಲ್ಲ ಅಮ್ಮ ಅಂದಾಗ ಏನು ಪುಟ್ಟ, ಏನು ಅವಳಲ್ಲಿದ್ದಾಳೆ ಅಂತ ಮಾಡೋಕ್ಕಾಗಲ್ಲ ಅಂದರೆ ಏನು ಅರ್ಥ? ಹಾಗಿದ್ರೆ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದಕ್ಕೆ ಯಾವುದೂ ಅರ್ಥನೇ ಇಲ್ವಾ? ಇಷ್ಟು ದಿನ ನಾನು ನಿನ್ನನ್ನು ಈ ಸ್ಥಾನದಲ್ಲಿ ಕಷ್ಟಪಟ್ಟು ಹೀಗಿರಬೇಕು ಅಂತ ಆಸೆ ಪಟ್ಟಿದ್ದು, ದೊಡ್ಡ ಸಿಂಗರ್ ಮಾಡಿದ್ದು, ಇದೆಲ್ಲ ಇದಕ್ಕೇನಾ? ಅವಳಿಗಿಂತ ಇದಕ್ಕಿಂತ ಅದು ಇಂಪಾರ್ಟೆಂಟಾ ಅಂದಾಗ ಹೌದಮ್ಮ, ಎಲ್ಲದಕ್ಕಿಂತ ಲಕ್ಷ್ಮಿನೇ ನಂಗೆ ಇಂಪಾರ್ಟೆಂಟ್ ಅಂದ್ಬಿಡ್ತಾನೆ ವೈಷ್ಣು. ಇದರಿಂದಾಗೆ ಕಾವೇರಿ ಶಾಕ್ ಆಗ್ತಾರೆ. ಅದರ ನಡುವೆ ಗಂಗಕ್ಕ ಬರ್ತಾರೆ, ಯಾರೋ ಇವೆಂಟ್ ಅವ್ರು ಬಂದಿದ್ದಾರೆ ಅಂತ ಕರೆದಾಗ ವೈಷ್ಣುಗೆ ಹೋಗ್ತಾನೆ. ಯಾರಿಗೆ ಕಾನ್ಸರ್ಟ್ಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾನು ವೈಷ್ಣು. ಅದೇ ಇವೆಂಟ್ ಅವರು ಬಂದಿದ್ದಾರೆ. ಈ ಕಡೆ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ನಮ್ಮ ಕಂಪ್ನಿ ಹೇಗೆ ಅಂತ ಗೊತ್ತಲ್ವಾ ಅಂದಾಗ ಗೊತ್ತಿದೆ ಸರ್, ದಯವಿಟ್ಟು ನನಗೆ ಬರೋಕ್ಕಾಗಲ್ಲ ಅಂತಾರೆ. ಆ ರೀತಿಯೆಲ್ಲ ಇಲ್ಲ, ನಾವು ಯಾವುದೇ ದುಡ್ಡಿಗೂ ಕೂಡ ಏನು ಚೌಕಾಶಿ ಮಾಡದೆ ಕೊಟ್ಟಿದ್ದೀವಿ. ಇವತ್ತು ಈವೆಂಟ್ ಇದೆ, ಬರಲೇಬೇಕು, ಬರೋರಿಗೆ ಇವ್ರು ಬರಲ್ಲ, ಇನ್ನೊಂದು ದಿನ ಬರ್ತಾರೆ ಬನ್ನಿ ಅನ್ನೋಕ್ಕಾಗತ್ತಾ? ನೀವೇನು ಸುಮ್ಮನೆ ಮಾಡ್ತಿಲ್ವಲ್ಲ, ದುಡ್ಡಿಗೆ ಮಾಡ್ತಿರುತ್ತಾನೆ, ಫ್ರೀ ಮಾಡಿಕೊಡ್ತಿದ್ದಾರಾ ನೀವು? ನಿಮ್ಮ ಅಹಂಕಾರ ಏನೇ ಇದ್ದರೂ ನಿಮ್ಮ ಫ್ಯಾನ್ ಅಸೋಸಿಯೇಷನ್ ಅಲ್ಲಿ ಇಲ್ಲಿ ಇಟ್ಕೊಳ್ಳಿ, ನಿಮ್ಮ ಕಾನ್ಸರ್ಟಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ರ ಅಲ್ಲ, ನೀವು ಬರಬೇಕು ಅಷ್ಟೇ ಅಂತಾರೆ.
ಏನು ಅಹಂಕಾರ ಅಂತ ಮಾತಾಡ್ತಿದ್ರ? ನನ್ನ ಮಗನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಆ ರೀತಿ ಮಾತಾಡಬೇಡಿ, ಅವನು ಇವೆಂಟ್ ನಡೆಸ್ಕೊಡ್ತಾನೆ, ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಕಾವೇರಿ ಎಂಟ್ರಿ ಕೊಡ್ತಾರೆ. ಬಟ್ ವೈಷ್ಣು ಮಾತ್ರ ಆಗೋದಿಲ್ಲ ಅಂತಲೇ ಹೋಗ್ತಾನೆ. ಈ ಕಡೆ ಇವೆಂಟ್ ಅವರಂತೂ ನೀವು ಆಗೋದಿಲ್ಲ ಗೀಗೋದಿಲ್ಲ ಅಂತ ಕೇಳೋರು ಯಾರು? ನೀವು ಬರಬೇಕು, ನಡೆಸ್ಕೊಡ್ಬೇಕು ಅಷ್ಟೇ. ನೀವೇನಾದರೂ ನಡೆಸ್ಕೊಡ್ಲಿಲ್ಲ ಅಂದರೆ 1 ವರ್ಷ ಬ್ಯಾನ್ ಮಾಡಬೇಕಾಗತ್ತೆ ಇವೆಂಟ್ ಅಸೋಸಿಯೇಷನಿಂದ ಅಂತ ಹೇಳಿದ ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ನಾವು ಸುಮ್ಮನೆ ಹೇಳ್ತಿಲ್ಲ, ನಾವು ಹೇಳಿದ್ದನ್ನು ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ. ತದನಂತರ ಈ ಕಡೆ ರೂಮ್ಗೆ ಹೋಗಿ ಲಾಕ್ ಹಾಕ್ಕೊಂಡಿದ್ದಾನೆ ವೈಷ್ಣು. ಈ ಕಡೆ ಡೋರ್ ಓಪನ್ ಮಾಡು ಪುಟ್ಟ, ಅವ್ರು ನಿನ್ನನ್ನು ಬ್ಯಾನ್ ಮಾಡ್ತಾರಂತೆ. ಇದರಿಂದಾಗಿ ಏನೇನೆಲ್ಲ ಬಂತು ಎಲ್ಲ ಹೋಗ್ಬಿಡುತ್ತೆ. ನಿಮ್ಮ ಫೇಮ್, ದುಡ್ಡು, ಹಣ, ಅಂತಸ್ತು, ಫ್ಯಾನ್ಸ್ ಎಲ್ಲ ಕೂಡ ಹೋಗ್ಬಿಡುತ್ತೆ, ಅರ್ಥ ಮಾಡ್ಕೊ ಅಂತಿದ್ದಾರೆ. ಈ ಕಡೆ ಸುಪ್ರೀತಾ ಮತ್ತು ಕೃಷ್ಣಕಾಂತ್ ಅವ್ರ ಮೇಲೆ ಕಾವೇರಿಯವರು ಇನ್ನಿಲ್ಲವಾಗಿ ರೇಗ್ತಿದ್ದಾರೆ. ಅವ್ನು ಮಾಡ್ತಾನೆ ಅಂತ ಅವ್ನು ಆಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತಿರಲ್ಲ ಅಂದಾಗ ಪಾಪ ಮನುಷ್ಯತ್ವದಿಂದ ಅವನಿಗೂ ಕೂಡ ಪಾಪ ಕಷ್ಟ ಆಗುತ್ತಲ್ವ. ಹೆಂಡತಿ ಹಾಸ್ಪಿಟಲಲ್ಲಿದ್ದಾಳೆ ಅಂತ ಸುಪ್ರೀತಾ ಹೇಳಿದ ತಕ್ಷಣ ಸುಮ್ಮನೆ ಇರೇ ನೀನು, ಬಾಯಿ ಮುಚ್ಚು, ಏನು ಯಾವಾಗಲೂ ಮಾತಾಡ್ಕೊಂಡು ಮುಗಿ ತುರ್ಸ್ಕೊಂಡು ಬರ್ತಾಳೆ ಅಂತ ಕಾವೇರಿಯವರು ಜೋರಾಗಿ ಮಾತಾಡ್ತಿದ್ದಾರೆ. ಆ ಲಕ್ಷ್ಮಿಯಿಂದನೇ ಎಲ್ಲ ಆಗಿದ್ದು, ಅವಳಿಂದಾನೇ ನನ್ನ ಮನೆ ಇಂಥ ಪರಿಸ್ಥಿತಿಗೆ ಬಂದಿರೋದು. ಎಲ್ಲಿಂದ ಕರ್ಕೊಂಡು ಬಂದೋ, ಎಲ್ಲಿಂದ ನನ್ನ ಮಗಳನ್ನ ಜೀವನಕ್ಕೆ ಹೊಕ್ಕರಿಸ್ಕೊಂಬಿಟ್ಲು, ನನ್ನ ಮಗನ ಲೈಫ್ಗೆ ಎಲ್ಲ ಬರ್ದ ಹಾಳಾಗಿ ಹೋಗ್ತಿದ್ದ ನನ್ನ ಮಗನ ಬಾಳು ಅಂತ ಹೇಳಿ ಲಕ್ಷ್ಮಿ ಮೇಲೆ ಇನ್ನಿಲ್ಲವಾಗಿ ಕೋಪ ಮಾಡ್ಕೊತಿದ್ದಾರೆ. ಅದ್ರ ನಡುವೆ ವೈಷ್ಣು ಒಂದು ಕಿಟ್ ಸಮೇತ ಬರ್ತಾರೆ. ಅದರಲ್ಲಿ ಒಂದಷ್ಟು ಪ್ರೈಸ್ ಇರುತ್ತೆ, ಕೆಳಗಡೆ ಚಲ್ತಾರೆ. ಇದೇ ಅಲ್ವಾ ನಂಗೆ ಅದರಿಂದ ಸಿಕ್ಕಿದ್ದು ಅಂತ ಬ್ಲ್ಯಾಂಕ್ ಚೆಕ್ ತರ್ತಾರೆ. ತಗೊಮ್ಮ, ದುಡ್ಡು ಬರ್ಕೋ, ಇದೇ ಅಲ್ವಾ ದುಡ್ಡು ಸಿಕ್ಕಿದ್ದು, ಇದು ಯಾವುದು ಬೇಡ ಅಮ್ಮ ನನಗೆ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಬೇಜಾರು ಮಾಡ್ಕೋಬೇಡ ಮಗನೆ ಅಂತ ಹೇಳ್ತಿದ್ದಾರೆ. ಅಮ್ಮ ದಯವಿಟ್ಟು ಅಮ್ಮ ನನ್ನನ್ನು ಫೋರ್ಸ್ ಮಾಡಬೇಡ, ನನಗೆ ಕಾನ್ಸರ್ಟ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಕಾಲಿಟ್ಕೊಂಡ್ಬಿಡ್ತಾನೆ ವೈಷ್ಣು. ಕುಸ್ತು ಹೋಗ್ತಾರೆ ಕಾವೇರಿಯವರು. ತದನಂತರ ಎದ್ದಿದ್ದೆ ಲಕ್ಷ್ಮಿಯವರು ಇಲ್ಲದೆ ಖಂಡಿತ ನನಗಿರೋಕ್ಕಾಗೋದಿಲ್ಲ, ಲಕ್ಷ್ಮಿಯವರು ಯಾವಾಗ ಬರ್ತಾರೋ ಆಗಲೇ ನಾನು ಕೂಡ ಅವ್ರ ಜೊತೆ ಬರ್ತೀನಿ ಅಂತ ಹೇಳಿ ಮನೆ ಬಿಟ್ಟೇ ಹೋಗ್ಬಿಡ್ತಾರೆ ವೈಷ್ಣು. ಎಲ್ಲರೂ ಶಾಕ್, ಕಾವೇರಿ ಅಂತೂ ಫುಲ್ ಶಾಕ್. ಅತ್ತೆ ಹೇಳಿದ ಮಾತುಗಳು ಹಾಗೆ ಕಣ್ಮುಂದೆ ಬರ್ತಾ ಇದೆ ಕಾವೇರಿಯವ್ರಿಗೆ. ಏನಪ್ಪ ಅತ್ತೆ ಹೇಳಿದ ಮಾತು ನಿಜ ಆಗೋಯ್ತಲ್ಲ, ನನ್ನ ಮಗ ನನ್ನ ಕೈ ತಪ್ಪಿ ಹೋದ್ನಲ್ಲ, ಅವಳನ್ನ ದೂರ ಮಾಡಿದಷ್ಟು ಅವಳಿಗೆ ಹತ್ರ ಆಗ್ತದಾನಲ್ಲ ಅಂತ. ಆ ಕಡೆ ಲಕ್ಷ್ಮಿಗೆ ಬರೀ ಕನಸಲ್ಲೂ ಮನಸ್ಸಲ್ಲೂ ಜಸ್ಟ್ ಕೀರ್ತಿ ಕೀರ್ತಿ ಕೀರ್ತಿ. ವೈಷ್ಣವನ ನೋಡಿದೆ ಖುಷಿ ಆಗುತ್ತೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ತದನಂತರ ಅಲ್ಲೂ ಕೂಡ ಶೋ ಇರುತ್ತೆ, ಹಬ್ಬದಿದೆ. ಹಬ್ಬದಂದು ಆ ಒಂದು ಶೋನ ಇಟ್ಕೊಂಡಿದ್ದಾರೆ ಹಾಸ್ಪಿಟಲಲ್ಲಿ. ರಾಮ ಸೀತೆಯಾಗಿ ವೈಷ್ಣು ಮತ್ತು ಲಕ್ಷ್ಮಿ ಪಾತ್ರ ವಹಿಸ್ತಿದ್ದಾರೆ. ರಾಮಾಯಣ ಸೀತಾ ಕಲ್ಯಾಣವಾಗ್ತದೆ. ಇಬ್ಬರು ಕೂಡ ರಾಮ ಸೀತೆಯಾಗಿ ಸೀತಾ ಕಲ್ಯಾಣಕ್ಕೆ ಸಿದ್ಧಗೊಂಡಿದ್ದಾರೆ. ಅದರ ನಡುವೆ ಈ ಕಡೆ ರಾವಣ ಸಂಹಾರ, ವನವಾಸ, ರಾವಣನ ಸಂಹಾರಗೊಳಿಸೋಕೆ ವೈಷ್ಣು ಬಿಲ್ಲು ಬಾಣವನ್ನು ಹಿಡ್ತಿದ್ದೆ ಬಿಡ್ತಾ ಇದ್ರೆ, ಇತ್ತ ಕಡೆ ಆಂಜನೇಯಳಾಗಿ ಕೀರ್ತಿ ರಾಣಿ ಬೊಂಬೆ ಇಟ್ಕೊಂಡು ಬಂದೇ ಬಿಟ್ಲು. ಇದರ ನಡುವೆ ನೀನು ರಾವಣನ ದಹನ ಆಗಬೇಕು, 10 ತಲೆ ರಾವಣನ ದಹನ. ಈ ಕಡೆ ಲಕ್ಷ್ಮಿ ಬಂದಿದ್ದೆ ವೈಷ್ಣವ್ಗೆ ನಿಮ್ಮಿಂದಾನೇ ಶುರುವಾಗಲಿ ಧರ್ಮಯುದ್ಧ ಅಂತ ಹೇಳಿ ಸಾರೋದ್ರ ಮುಖಾಂತರ ರಾವಣ ದಹನವನ್ನು ಮಾಡೇ ಬಿಟ್ರು. ಅತ್ತ ಕಡೆ ಕಾವೇರಿಯವರು ಯಾವ ರಾವಣನೇ ನಾನೇ, ಎಲ್ಲದಕ್ಕಿಂತ ನಾನೇ, ಯಾರು ನನ್ನ ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕೇಕೆ ಹಾಕಿ ನಗ್ತಿದ್ದಾರೆ. ಇದೆಲ್ಲದರ ನಡುವೆ ಕೀರ್ತಿ ಎಂಟ್ರಿ ಆಗ್ತದೆ. ಫೈನಲಿ ಕೀರ್ತಿ ಎಂಟ್ರಿ ಆಗೇ ಬಿಡ್ತು. ಕೀರ್ತಿ ಎಂಟ್ರಿ ಜೊತೆಗೆ ಕತೆಗೆ ಭಾರಿ ಟ್ವಿಸ್ಟ್. ಕೀರ್ತಿಗೆ ಯಾವುದೂ ಕೂಡ ನೆನಪಿಲ್ಲ, ಕಾವೇರಿ ಕಂಡ್ರೆ ಆಗೋದಿಲ್ಲ. ಈ ಕಡೆ ಮನೆಗೆ ಕೀರ್ತಿನ ಕರ್ಕೊಂಡು ಬಂದರು, ಯಾವ ಸತ್ಯ ಕೂಡ ಮೊದಲಲ್ಲಿ ಬೈಲಾಗೋದಿಲ್ಲ. ಬಿಕಾಸ್ ಕೀರ್ತಿ ಎಲ್ಲವನ್ನ ಕೂಡ ಮರ್ತಿದ್ದಾಳೆ. ಕೀರ್ತಿ ಜೀವಂತವಾಗಿ ವಾಪಸ್ ಬಂದಿದ್ದಾಳೆ. ವೈಷ್ಣು ಲಕ್ಷ್ಮಿ ಕಣ್ಗೆ ಬಿದ್ದಿದ್ದಾಯಿತು. ತನ್ನ ಪ್ರೀತಿಯನ್ನು ನೋಡಿ ಶಾಕ್ ಆಗಿದ್ದಾನೆ ವೈಷ್ಣು. ಲಕ್ಷ್ಮಿ ಖುಷಿಯಾಗಿದ್ದಾಳೆ, ಅವಳ ಕೈಯಲ್ಲೇ ಇದೆ ರಾಣಿ ಬೊಂಬೆ. ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚುಗೆ ವೇಟ್ ಮಾಡಿ.